ಭಯೋತ್ಪಾದನಾ ಘಟನೆ ಬೆಂಗಳೂರಲ್ಲಿ ನಡೆದು ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ. ಸರ್ಕಾರ ಇನ್ನೂ ಎಚ್ಚರಗೊಂಡಿದ್ದ ತರ ನನಗೇನು ಕಾಣಿಸ್ತಾ ಇಲ್ಲ. ಆ ಎಫ್ಐಆರ್ ಕಾಪಿಯಲ್ಲೂ ಕೂಡ ಯಾರ್ಯಾರು ಏಟ್ ಬಿದ್ದಿದೆ ಅವರ ಡೀಟೇಲ್ ಕೂಡ ಮೆನ್ಷನ್ ಆಗಿಲ್ಲ. ಅದು ನೋಡಿ, ಇಬ್ಬರ ಹೆಸರು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಇಬ್ಬರ ಹೆಸರು ನನಗಿರುವಂತ ಮಾಹಿತಿ ಪ್ರಕಾರ ಸುಮಾರು 8 ಜನಕ್ಕೆ ಏಟ್ ಬಿದ್ದಿರುವಂತದ್ದು. ಒಬ್ಬ ವ್ಯಕ್ತಿ ಬಹಳ 20% ಸುಟ್ಟೋಗಿರುವಂತದ್ದು. ಇದೆಲ್ಲ ಘಟನೆ ನಡೆದಿದೆ. ನನಗನ್ಸುತ್ತೆ ಈ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಬದಲಾವಣೆ ಆಗುವವರೆಗೂ ಈ ತರ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಈಗಾಗಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ, ಇನ್ನೂ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಈಗಾಗಲೇ FSL ರಿಪೋರ್ಟ್ ಬಂದರೂ ಕೂಡ ಅದನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಸರ್ಕಾರ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ರಾಜಕಾರಣ ಮಾಡಬಾರದು ಅಂತ. ನೀವೇನ್ ಮಾಡ್ತಾ ಇದ್ದೀರಾ? ರಿಪೋರ್ಟ್ ಅನ್ನ ಬಿಡುಗಡೆ ಮಾಡದೆ ರಾಜಕಾರಣ ತಾನೇ ಮಾಡ್ತಾ ಇರೋದು. ನಮಗೆ ಬುದ್ಧಿವಾದ ಹೇಳಕ್ ಮುಂಚೆ ನೀವು ಸ್ವಲ್ಪ ಬುದ್ಧಿವಂತರಾಗಿ ಕೆಲಸ ಮಾಡಿ. ಅದು ಬಿಡುಗಡೆ ಆದ್ರೆ ಸಮಸ್ಯೆ ಆಗುತ್ತೆ. ರಾಜ್ಯಸಭಾ ಏನ್ ಗೆದ್ದಿದ್ದಾರೆ ಅವ್ರ ಮೇಲೆ ಆಕ್ಷನ್ ಮಾಡಬೇಕಾಗ್ತದೆ. ಎಲ್ಲ ದೃಷ್ಟಿಯಿಂದನೂ ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತೂ ಕೂಡ ಆ ಘಟನೆ, ಆ ಹೋಟ್ಲಲ್ಲಿ ಆಗಿರುವಂತ ಬ್ಲಾನ್ ಬ್ಲಾಸ್ಟ್, ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟ್ ಬೀಳಿದೆ. ಅವ್ರನ್ನ 8 ಜನ ಹೆಸರನ್ನ ಮೆನ್ಷನ್ ಮಾಡಬೇಕಾಗಿತ್ತು. ನನಗೆ ಬಂದಿರುವಂತ ಕಾಪಿಯಲ್ಲಿ ಇಬ್ಬರ ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟ್ ಬಿದ್ದಿರೋರ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ತರ? ಏನನ್ನ ಡೈವರ್ಟ್ ಮಾಡಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನ ತಿರ್ಚಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ, ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನ NI ತನಿಖೆಗೆ ಒಪ್ಪಿಸಿ, ಯಾಕೆಂದ್ರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ರು, ಯಾವುದೇ ದೇಶದವರಿದ್ರು ಹಿಡಿಯಕ್ಕೆ ಅವರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ ತನಿಖೆಯನ್ನ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದೆ. ಅದೇ ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳಿದಪ್ಪ, ನೀವು ತನಿಖೆ ಅಂತಂದ್ರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗೇನಾಯ್ತು? ಇವ್ರು ಬಿರಿ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ? ಅದರಿಂದ ಕೇಂದ್ರದ ಸಹಕಾರ ತಗೊಳೋದು ಏನ್ ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡಕ್ ಹೋಗ್ತಾರ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂತದಕ್ಕೆ ಇರುವಂತ ಅಧಿಕಾರ NIಗಿದೆ. ಅದರಿಂದ NIಗೆ ಕೊಟ್ರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡಕ್ಕೂ ಈಸಿ ಆಗ್ತದೆ. ಆ ದೃಷ್ಟಿಯಿಂದ ಏಜೆನ್ಸಿ ಇರೋದ್ರಿಂದ ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಅದನ್ನ ಭಯೋತ್ಪಾದನಾ ಕೃತ್ಯ ಅನ್ನೋ ತರ ಬಿಂಬಿತ ಮಾಡಿದ್ದಾರೆ. ಯಾವುದೋ ಹೋಟ್ಲು ಜಗಳ ಆಗಿದ್ರೆ ಈ ತರ ಈಗ ಬಾಂಬ್ ಹಾಕ್ತಾ ಇದ್ರು. ಅವ್ರು ಬೇರೆ ದಾರಿ ಹುಡುಕಂತ ಇದ್ರು. ಆದ್ರೆ ಇದರಲ್ಲಿ ಬ್ಯಾಟ್ರಿ ಬಳಸಿರುವಂತದ್ದು, ಮತ್ತೆ ಅಲ್ಲಿ ಇಟ್ಟಾದ್ಮೇಲೆ 1 ಗಂಟೆ ಮೇಲೆ ಇದು ಸಿಡಿದಿರುವಂತದ್ದು, ಇದೆಲ್ಲವನ್ನ ನೋಡಿದ್ರೆ ಇದು ಭಯೋತ್ಪಾದನಾ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪ್ರತಿಯೊಂದಕ್ಕೂ, ಈಗ ಮಂಗಳೂರಲ್ಲಾದದ್ದು ಏನಂದ್ರು, ಬಾಂಬ್ ತಗೊಂಡು ಬ್ಲಾಸ್ಟ್ ಮಾಡಕ್ ಹೋಗ್ತಾ ಇದ್ದಾನೆ, ಆಟೋದಲ್ಲಿ ಹೋಗ್ತಾ ಇದ್ದಂತ ಏನಂದ್ರು ನಮ್ ಬ್ರದರ್ಸ್ ಅಂದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ಲೇ ಇಲ್ಲ ಅಂತ ಅಂದ್ರು DK ಶಿವಕುಮಾರ್.
ಇದನ್ನ ನಾನು ಹೇಳ್ತಾರೆ ಹೋಟ್ಲ್ ರೈಲ್ವೆ ಬಿಸ್ನೆಸ್ ರೈವಲ್ರಿ ಅಂತ. ಇನ್ನು ತನಿಖೆ ಬರಕ್ ಮುಂಚೆನೆ ಎಲ್ಲ ಇವರೇ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ರಾಜ್ಯದ ಜನತೆಗೆ ಇವ್ರ ಮೇಲೆ ನಂಬಿಕೆಯನ್ನ ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾವು ಎನ್ಐಗೆ ಕೊಡಿ ಅಂತೇಳಿ ಆಗ್ರಹವನ್ನ ಮಾಡ್ತಾರೆ. ಇನ್ನೊಂದು ಸಿಎಂ ಅವರು ಆರೋಪ ಮಾಡಿದ್ದಾರೆ ಬಿಜೆಪಿ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ, ಶಾಸಕರು ಬಂದರು ಅಂತ ಹೇಳಿದ್ದಾರೆ. ಇವರು ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನು ಕೆಡವಾಗಿ ಹೋಗ್ತಾರೆ, ಅದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಈಗ ಮಕ ಎತ್ಕೊಂಡು ತಿರ್ಗಕ್ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್, ಇದೊಂದು ಬಾಂಬ್ ಬ್ಲಾಸ್ಟ್, ಇಲ್ಲೆಲ್ಲ ಆಗಿ ಅವ್ರಿಗೊಂಥರ ಮುಜುಗರ ಆಗ್ಬಿಟ್ಟಿದೆ. ಅದನ್ನ ಡೈವರ್ಟ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದ್ರಲ್ಲಿ. ಉಪ್ಪು ಇಲ್ಲ, ಹುಳಿನೂ ಇಲ್ಲ ಇದ್ರಲ್ಲಿ. ಯಾರು ಪ್ರಯತ್ನನೂ ಮಾಡ್ತಾ ಇಲ್ಲ. ನಾವೇ ಹೇಳ್ತಾ ಇದ್ರಲ್ಲ, ಪ್ರಯತ್ನನೂ ಮಾಡ್ತಾ ಇಲ್ಲ. ಅವಾಗ ಏನು ಹೇಳಲಿಲ್ಲ. ಇದೇನು ಇವತ್ತಿಂದ ಸುದ್ದಿ ಓಡ್ತಾ ಇದೆ, 8 ತಿಂಗಳಿಂದ ಓಡ್ತಾ ಇದೆ. ಅದರಿಂದ ಡೈವರ್ಟ್ ಮಾಡಕ್ಕೆ ಈ ತರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.